ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. DDPI ಮಹಾದೇವ್ ಮೂರ್ತಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ನನ್ನ ಧ್ವನಿ ಕೇಳಿಸ್ತಾ ಇದೆ ನಿಮ್ಗೆ ಅನ್ಕೊಳ್ತೀನಿ. ಈಗ ಒಂದು 3-4 ವರ್ಷದಿಂದ ಹಾಸ್ಟೆಲ್ಗೆ ಬೀಗ ಬಿದ್ದಿದೆ ಅಂತ ಕೇಳ್ಪಡ್ತಾ ಇದ್ವಿ ಸರ್. ನಿಮ್ ಗಮನಕ್ಕೆ ಏನ್ ಬಂದಿದೆ ಈ ಹಾಸ್ಟೆಲ್ ಬಗ್ಗೆ ವಿಚಾರ? ಮೇಡಮ್, ಕೋವಿಡ್ ಟೈಮಲ್ಲಿ ಸ್ಕೂಲ್ ಹಾಸ್ಟೆಲ್ ಕ್ಲೋಸ್ ಆಯ್ತು. ಅಂದ್ರೆ ಓಕೆ, ಕೋವಿಡ್ ಅಲ್ಲಿ ಅಡ್ಮಿಷನ್ಸ್ ಏನೋ ಆಗ್ತಿಲ್ಲ. ಸರ್ ಇಫ್ ಯು ಡೋಂಟ್ ಮೈಂಡ್ ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ಬೋದಾ? ಕೋವಿಡ್ ಟೈಮಲ್ಲಿ ಅಲ್ಲಿ ಅಡ್ಮಿಷನ್ಸ್ ನಿಂತೋಯ್ತು ಮೇಡಮ್. ಓಕೆ, ಯಾಕೆ ಸರ್? ಕೋವಿಡ್ ಅಲ್ಲಿ ಹಾಸ್ಟೆಲ್ಸ್ ಕೋವಿಡ್ ಮುಗಿದ ನಂತರ ಯಾಕೆ ಅಡ್ಮಿಷನ್ ಓಪನ್ ಆಗ್ಲಿಲ್ಲ ಅಂತ? ಅಡ್ಮಿಷನ್ಸ್ ಅಂದ್ರೆ ಪೇರೆಂಟ್ಸ್ ನಿರಾಸಕ್ತಿನೂ ಕೂಡ ಒಂದಾಗುತ್ತೆ. ಕಾರಣ ಸರ್ ಅದಕ್ಕೆ? ಉದಾಹರಣೆಗೆ ಕೊರಟಗೆರೆ ತಾಲೂಕಲ್ಲೇ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಸ್ ಕೂಡ 2-3 ಕ್ಲೋಸ್ ಆಗಿದೆ ಅಡ್ಮಿಷನ್ಸ್ ಇಲ್ಲದೆ. ಸೊ ಪೇರೆಂಟ್ಸಿನ ಅನಾಸಕ್ತಿನೂ ಇರ್ಬೋದು ಸರ್. ಯಾರು ಪೇರೆಂಟ್ಸ್ ಒಂದು 4-5 ಜನ ಒಪ್ಪಿಲ್ಲ ಅಂದ್ರೆ ಪರವಾಗಿಲ್ಲ, ಎಲ್ಲ ತಂದೆ ತಾಯಿಗಳು ಕೂಡ ಹಾಸ್ಟೆಲ್ ಮಕ್ಕಳನ್ನ ಕಳ್ಸಕ್ ನಿರಾಕರಿಸಿದ್ರ? ಮೇಡಮ್, ಇದು ಗರ್ಲ್ಸ್ ಹಾಸ್ಟೆಲ್ ಪ್ಲಸ್ ಯಾವ ಮಕ್ಕಳಿಗೆ ಮುಂದೆ ಓದ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಮಕ್ಕಳು ಓದನ್ನ ಮುಂದುವರ್ಸ್ಲಿಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದಂತ ಹಾಸ್ಟೆಲ್ಸ್ ಮೇಡಮ್. ಓಕೆ, ಪೇರೆಂಟ್ಸ್ ತಾವೇ ಓದಿಸ್ತೀವಿ ಅಂತ ಅಂದಾಗ ಅವರು ಹಾಸ್ಟೆಲ್ಗೆ ಬಿಡ್ಲೇಬೇಕು ಅಂತ ನಾವು ಕಂಪೇರ್ ಮಾಡಿ. ಆ ಬಿಲ್ಡಿಂಗ್ ವೇಸ್ಟ್ ಸರ್? ಅದು ವೇಸ್ಟ್ ಆಗಾದ್ರೆ ಅಲ್ಲಿ ಯಾರು ಕಳ್ಸಲ್ಲ ಅಂದ್ರೆ ಅದು ವ್ಯರ್ಥ. ಬೇರೆ ಏನಕ್ಕಾದ್ರೂ ಬಳಕೆ ಮಾಡ್ಬೋದಾ? ಮಾಡ್ಕೊಳ್ತೀವಿ ಮೇಡಮ್. ನಿಮಗೆ ಅಲ್ಲೇ ಸ್ಕೂಲ್ ಕೂಡ ಇದೆ. ಸ್ಕೂಲ್ಗೆ ಇರೋ ರೂಮ್ಸ್ ಅನ್ನ ಇದನ್ನ ಬಳಸ್ಕೊಳ್ಳೋಕೆ ಅಂತ ಪ್ರಯತ್ನ ಮಾಡ್ತೀವಿ. ಈಗ ಕೇಳಿ ಬರ್ತಾ ಇರೋ ಗಾಸಿಪ್ ಏನಪ್ಪಾ ಅಂದ್ರೆ ಅಲ್ಲಿ 7 ಮಂದೇಮ ದೇವಸ್ಥಾನ ಇದೆ, ಅದ್ರ ಹತ್ರದಲ್ಲೇ ಅಥವಾ ಅದ್ರ ಹಿಂದೆನೆ ದೇವಸ್ಥಾನ ಹಾಸ್ಟೆಲ್ ಇರೋದ್ರಿಂದ ಹೆಣ್ಮಕ್ಳು ಋತುವಿನ ಸಂಬಂಧ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಆ ಗಾಸಿಪ್ ಹಬ್ಸಿದ್ದಾರೆ, ಪೇರೆಂಟ್ಸ್ ಗಳಿಗೆ ಭಯ ಹುಟ್ಟಿಸಿದ್ದಾರೆ ಅಂತ ಆರೋಪ. ಮೇಡಮ್, ಇದ್ರ ಬಗ್ಗೆ ನಾವು ಸಾಕಷ್ಟು ಪ್ರಯತ್ನ ಮಾಡಿದೀವಿ. ಹುಲಿಕಲ್ ನಟರಾಜ್ ಸರನ್ನು ಕರೆಸಿ ಅಲ್ಲಿ ಈ ಮೂಢನಂಬಿಕೆಗಳ ಬಗ್ಗೆ ನಾವು ಅವೇರ್ನೆಸ್ ಮೂಡಿಸಿದೀವಿ. ನಿಮ್ ಪಾಯಿಂಟ್ ನನಗೆ ಅರ್ಥ ಆಯ್ತು. ಓಕೆ, ಅಲ್ಲಿ ಮೌಢ್ಯತೆಗೆ ಜನ ಒಳಗಾಗಿದ್ದಾರೆ ಅನ್ನೋದು ನಿಜ ಹಾಗಾದ್ರೆ? ಆಗಿದ್ರು, ಬಟ್ ನಿಮ್ಗೆ ಪೇರೆಂಟ್ಸ್ ಸ್ವಯಂ ಪ್ರೇರಿತವಾಗಿ ಅಡ್ಮಿಷನ್ ಮಾಡಿಸ್ಬೇಕು ಅನ್ನೋದು ನಮ್ಮ ಆಸೆ ಇರುತ್ತೆ ಮೇಡಮ್. ಕಂಪಲ್ಸರಿಯಾಗಿ ನೀವು ಅಡ್ಮಿಷನ್ ಮಾಡಲೇಬೇಕು ಅಂತ ಹೇಳಲಿಕ್ಕೆ ಆಗುತ್ತಾ? ಇದು ಸರ್ ಮಹಾದೇವ್ ಮೂರ್ತಿ ಸರ್, ಈಗ ಒಬ್ಬ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಪ್ರೋತ್ಸಾಹ ಕೊಡ್ಬೇಕಾಗಿರೋದು ನಿಮ್ಮ ಕರ್ತವ್ಯ, ನಿಮ್ಮ ಅಧಿಕಾರ. ಅದು ಕರೋನಾ ಟೈಮ್ ನಲ್ಲಿ ಬಿಟ್ರು ಫೈನ್, ಅದಾದ್ಮೇಲೆ ಇಂಥ ಗಾಸಿಪ್ ಗಳು ಹುಟ್ಟಾಕ್ದಾಗ ಪಕ್ಕದಲ್ಲೇ ಗಂಡು ಮಕ್ಳು ಹಾಸ್ಟೆಲ್ ಇತ್ತಂತೆ. ಮೂಢನಂಬಿಕೆ ಇದೆಯೋ ಇಲ್ವೋ ಅದನ್ನ ಆಮೇಲೆ ನಿಭಾಯಿಸ್ಕೊಳ್ಳೋಣ ಅಥವಾ ನಿವಾರಿಸ್ಕೊಳ್ಳೋಣ, ಮಕ್ಳನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಈ ಸಮಸ್ಯೆನೇ ಇರ್ತಾ ಇರ್ಲಿಲ್ವಲ್ಲ? ಎಷ್ಟೋ ಜನ ಹೆಣ್ಮಕ್ಳಿಗೆ ಅದು ಆಧಾರ ಆಗ್ತಾ ಇರ್ಲಿಲ್ವಾ ಹಾಸ್ಟೆಲ್? ಮೇಡಮ್, ಅಡ್ಮಿಷನ್ಗೆ ಪೇರೆಂಟ್ಸ್ ಮುಂದೆ ಬಂದಿರ್ತಾನೆ ಮೇಡಮ್. ಮೂಢನಂಬಿಕೆ ಅನ್ನೋದನ್ನ ಪಕ್ಕಕ್ಕೆ ಇಟ್ರು ಕೂಡ ಈಗ ನೋಡಿ, ನಮ್ಮಲ್ಲಿ ಇನ್ನು 3 ತಾಲೂಕುಗಳಲ್ಲಿ ಕೂಡ ಫುಲ್ ಸ್ಟ್ರೆಂತ್ ಅಲ್ಲಿ ಅಡ್ಮಿಷನ್ಸ್ ಆಗ್ತಾ ಇದೆ. ಯಾಕಂದ್ರೆ ಅವರು ಪೇರೆಂಟ್ಸ್ ಕೂಡ ಮುಂದೆ ಬಂದು ಬಿಡ್ತಾ ಇದಾರೆ ಹಾಸ್ಟೆಲ್ಸ್ಗೆ. ಇಲ್ಲಿ ಈ ಹಾಸ್ಟೆಲ್ ಒಂದೇ ಅಲ್ಲ, ಇನ್ನೂ 2-3 ಹಾಸ್ಟೆಲ್ಸ್ ಅಲ್ಲೂ ಕೂಡ ಅಡ್ಮಿಷನ್ಸ್ ಶಾರ್ಟೇಜ್ ಇದೆ. ಈ ಕೊರಟಗೆರೆ ತಾಲೂಕಲ್ಲಿ ಇನ್ನೂ 2 ಹಾಸ್ಟೆಲ್ಸ್ ಕ್ಲೋಸ್ ಆಗಿದೆ. ಕಾರಣ ಸರ್? ಕಾರಣ ಅಂದ್ರೆ ನಮ್ಮ ಮಕ್ಕಳು ನಾವೇ ನಮ್ಮ ಮನೆಯಿಂದಾನೇ ಓದಿಸ್ತೀವಿ ಅನ್ನೋ ಫೀಲಿಂಗ್ ಪೇರೆಂಟ್ಸ್ ಅಲ್ಲಿ ಇರ್ಬೋದಲ್ಲ. ಓಕೆ. ಅಲ್ಲ, ನಾವು ಮೂಲಭೂತ ಸೌಕರ್ಯಗಳು ಇಲ್ಲ ಅಂತ ಕೇಳ್ಪಡ್ತಾ ಇದ್ವಿ. ಎಲ್ಲಾ ಸೌಕರ್ಯಗಳು ಇದೆ ಮೇಡಮ್. ಓಕೆ ಸರ್, ಇಫ್ ಯು ಡೋಂಟ್ ಮೈಂಡ್ ದಯವಿಟ್ಟು ಸ್ಟೇ ವಿತ್ ಮೀ. ನಾನು ನಿಮ್ಮನ್ನ ಸಂಪರ್ಕಕ್ಕೆ ತಗೊಳ್ತೀನಿ. ಈಶಣ್ಣ ಅಂತ ಆ ಊರಿನ ಗ್ರಾಮಸ್ಥರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಈಶಣ್ಣ ಅವರೇ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಕೇಳಿಸ್ತಾ ಇದೆ ಮೇಡಮ್. ಈಗ ಎಷ್ಟು ವರ್ಷದಿಂದ ಬೀಗ ಬಿದ್ದಿದೆ, ಯಾಕೆ ಬರ್ತಾ ಇಲ್ಲ ಸರ್ ಹೆಣ್ಮಕ್ಳಿಗೆ ಹಾಸ್ಟೆಲ್ಗೆ? ಇವಾಗ ಸರ್ ಹೇಳಿದ್ರು ಮೇಡಮ್, ಇಲ್ಲಿ ಒಂದ್ ಸ್ವಲ್ಪ ಮೌಢ್ಯತೆಗೆ ಒಳಗಾಗಿತ್ತು, ನಿಜ. ಅದ್ರಲ್ಲಿ 2 ಮಾತಿಲ್ಲ. ಮೊದಲನೇ ಪಾಪ ಹುಲಿಕಲ್ ನಟರಾಜ್ ಅವ್ರನ್ನ ಇವ್ರು ಶಿಕ್ಷಣ ಇಲಾಖೆಯವರು ಕರ್ಸ್ಬಿಟ್ಟು ಮೌಢ್ಯತೆ ಬಗ್ಗೆ ಜಾಗೃತಿ ಮೂಡಿಸಿದ್ರು ಪೋಷಕರಿಗೆಲ್ಲ ಕೂಗಿ. ನನ್ನ ಅನಿಸಿಕೆ ನಾನು ಹೇಳ್ತೀನಿ ಮೇಡಮ್. ಮತ್ತೆ ಈ ಲೋಕಲ್ ಅಲ್ಲಿ ಏನಿದೆ, ಕೊರಟಗೆರೆ ತಾಲೂಕು ಅಕ್ಕಿರಾಂಪುರ ಸುತ್ತಮುತ್ತವರೇ ಹಾಸ್ಟೆಲ್ಗೆ ಸೇರಿಸ್ಬೇಕಂತೇನಿಲ್ಲ. ಇವಾಗ ಇಲ್ಲೇ ಅಕ್ಕಿರಾಂಪುರ ಅವ್ರ ಹೃದಯ ಭಾಗದಲ್ಲಿ ಒಂದು ಬಾಯ್ಸ್ ಹಾಸ್ಟೆಲ್ ಇದೆ ಮೇಡಮ್. ಅಲ್ಲಿ ಬಳ್ಳಾರಿ, ರಾಯಚೂರು, ಪಾವಗಡದಿಂದ ಮಕ್ಕಳು ಬಂದು ಓದ್ತಾ ಇದ್ದಾರೆ. ಅಂತ ಒಂದು ಹೆಣ್ಮಕ್ಳಿಗೆ ಇಲ್ಲಿ ತೊಂದರೆನೇ ಆಗಿದ್ದಲ್ಲಿ ಹಾಸ್ಟೆಲ್ನೇ ಅಲ್ಲಿಂದ ಹೆಣ್ಮಕ್ಳದು ಇಲ್ಲಿ ಗಂಡ್ಮಕ್ಳಿಗೆ ಇಲ್ಲಿ ಶಿಫ್ಟ್ ಮಾಡಿ ಅಲ್ಲಿಯೇ ಅವಕಾಶ ಇದೆ. ಹೆಣ್ಮಕ್ಳ ಹಾಸ್ಟೆಲ್ನ ಅಲ್ಲಿಯೇ ಶಿಫ್ಟ್ ಮಾಡಿ ಔಟ್ ಆಫ್ ದಿ ಸಿಟಿ, ಊರಿನ ಮಧ್ಯ ಭಾಗದಲ್ಲಿ ಇದೆ. ಆ ತರ ಒಂದು ಮಾಡೋದಕ್ಕೆ ಅವಕಾಶ ಇದೆ. ಇದು ಮೌಢ್ಯತೆ ಗೊತ್ತಾ ಮೇಡಮ್? ಹಾಸ್ಟೆಲ್ ಬಂದು ಓದುವ ಹೆಣ್ಮಕ್ಳು ನಂಬರ್ಸೇ ತುಮಕೂರು ಭಾಗದಲ್ಲಿ ಕಡಿಮೆ ಆಗಿದೆ. ಇದೊಂದು ಹಾಸ್ಟೆಲ್ ಅಲ್ಲ, ಬೇರೆ 2 ಹಾಸ್ಟೆಲ್ ಕೂಡ ಶಟ್ ಡೌನ್ ಆಗಿದೆ, ಅಂದ್ರೆ ಮುಚ್ಚಿವೆ. ಮುಂದಕ್ಕೆ ಬರ್ತಾ ಇಲ್ಲ, ಏನ್ ಮಾಡೋಣ ಅಂತ ಕೇಳ್ತಾರೆ.
ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ಮೇಡಮ್. ಇಲ್ಲಿ ಏನು ಸೌಲಭ್ಯ ಕೊಟ್ಟಿದ್ರಿ ಇಲ್ಲಿ ಮೇಡಮ್? ಔಟ್ಸೋರ್ಸ್ ಯಾವ್ದೋ ಒಂದು ವಾರ್ಡನ್ನ ಲೋಕಲ್ ನಲ್ಲಿ ಒಂದು 12,000 ಸಂಬಳ ಕೊಟ್ಟು ನೇಮಕ ಮಾಡಿದ್ರು. ಸರ್ಕಾರದಿಂದ ಯಾರು ಇದನ್ನ ಇದ್ ಮಾಡ್ತಿರ್ಲಿಲ್ಲ. ಊಟದ ಸಮೇತ ಟೆಂಡರ್ ಹೋಗಿದ್ರು. ಆಮೇಲೆ ಇಲ್ಲಿ ಯಾರು ಯಾರು ಪ್ರಿನ್ಸಿಪಲ್ ಆಗ್ಲಿ ಇದಕ್ಕೊಂದು ಸ್ಕೂಲ್ ಇವಾಗ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಮಾಡಲಿದೆ ಮೇಡಮ್. ಇಲ್ಲಿಂದ 6 ಕಿಲೋಮೀಟರ್ ಅಲ್ಲಿಗೆ ಕಾಂಪಿಟೇಷನ್ ಇದೆ ಮಕ್ಕಳನ್ನ ಸೇರ್ಸೋದಕ್ಕೆ. ಇಲ್ಲಿಗೆ ಹಾಕಿಲ್ಲ. ಒಂದು ನವೋದಯ ಸ್ಕೂಲ್ ಇದೆ, ಅಲ್ಲಿಗೆ ಕಾಂಪಿಟೇಷನ್ ಇದೆ, ಇಲ್ಲಿಗೆ ಹಾಕಿಲ್ಲ. ಮುರಾರ್ಜಿ ದೇಸಾಯಿ ಸ್ಕೂಲ್ ಕಾಂಪಿಟೇಷನ್ ಇದೆ, ಇಲ್ಲಿಗೆ ಹಾಕಿಲ್ಲ. ಏನ್ ಹೇಳ್ತೀರಿ? ಯಾಕೆ ಏನ್ ಸಮಸ್ಯೆ ಆಗ್ತಾ ಇದೆ? ಸಮಸ್ಯೆ ನಿವಾರಿಸುವಲ್ಲಿ ನೀವು ಹೇಳುವುದ್ರ ಅಂತ ಈಶನ್ ಅವ್ರು ಏನ್ ಹೇಳಿದ್ರು, ಅದು ರೆಸಿಡೆನ್ಶಿಯಲ್ ಸ್ಕೂಲ್ಸ್. ನಮ್ದು ಓನ್ಲಿ ಹಾಸ್ಟೆಲ್. ನಮ್ಮ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಓದ್ಬೇಕು, ಪ್ಲಸ್ ಆ ಹಾಸ್ಟೆಲ್ ಅಲ್ಲಿ ವಸತಿ ತಗೊಳ್ತಾರೆ ಅಷ್ಟೇ. ಅದು 6ರಿಂದ 8. ಒಂದು ಸೆಕ್ಯೂರಿಟಿ ಇಲ್ಲ ಮೇಡಮ್. ಇಲ್ಲಿ ಹೆಣ್ಮಕ್ಳನ್ನ ಯಾರ ತಂದೆ ತಾಯಿ ಬಿಟ್ಬಿಡ್ತಾರೆ ಮೇಡಮ್? ಸೆಕ್ಯೂರಿಟಿ ಇಲ್ಲ. ದೂರದಿಂದ ಬರುವ ಹೆಣ್ಣು ಮಕ್ಕಳಿಗೆ ಇಲ್ಲಿ ಹತ್ರದಲ್ಲಿ ಒಂದು ಹಾಸ್ಟೆಲ್ ವ್ಯವಸ್ಥೆ ಕೊಡ್ತೀವಿ, ಭದ್ರತೆ ಬಗ್ಗೆ ತಲೆ ಕೆಡಿಸ್ಕೊಬಿಡಿ, ಸೆಕ್ಯೂರಿಟಿ ಇರುತ್ತೆ, 3 ಹೊತ್ತು ಒಳ್ಳೆ ಊಟ ಕೊಡ್ತೀವಿ, ಮಲ್ಗಕ್ ಜಾಗ ಇರುತ್ತೆ, ಬಂದ್ ಕುತ್ಕೊಂಡು ಓದ್ಕೊಳ್ಳಿ ಅಂದ್ರೆ ಯಾವ ತಂದೆ ತಾಯಿ ಹೆಣ್ಮಕ್ಳನ್ನ ಧೈರ್ಯವಾಗಿ ಕಳ್ಸಲ್ಲ ಹೇಳಿ? ಅದಕ್ಕೆ ನಮ್ಮ ಸೆಕ್ಯೂರಿಟಿ ವ್ಯವಸ್ಥೆ ಹಾಸ್ಟೆಲ್ ರನ್ ಆಗ್ತಾ ಇದ್ರೆ ಡೆಫಿನೆಟ್ಲಿ ನಮ್ಮ ಪೂರ್ತಿ ಸ್ಟಾಫ್ ಔಟ್ಸೋರ್ಸಿಂಗ್ ಅಲ್ಲಿ ಇರ್ತಾರೆ. ಹಾಳು ಕೊಂಪೆ ಹೆಂಗ್ ಬಿದ್ದಿದೆ ಅಲ್ಲಿ ಕರ್ಕೊಂಡೋಗಿ ಸೆಕ್ಯೂರಿಟಿ ಹಾಕಿ ಅಂತ ನಾನು ಕೇಳಕ್ಕಾಗಲ್ಲ, ಅದ್ ನಿಜ. ಬಟ್ ಹಾಳು ಕೊಂಪೆ ಆಗೋ ತರ ಮಾಡಿದ್ಯಾರು? ಇನಿಷಿಯೇಟಿವ್ ಯಾಕೆ ತಗೊಳ್ಳಿಲ್ಲ ಆರಂಭದಲ್ಲಿ? ಸರಿ, ಕರೋನಾ ಆಯ್ತು, ಕರೋನಾ ಮುಗ್ದ ಎಷ್ಟು ವರ್ಷ ಆಯ್ತು ಸರ್? ವಾಪಸ್ ನಟರಾಜ್ ಅವ್ರನ್ನ ಕರೆಸಿ ಮಾತಾಡಿದ್ದು ಕೂಡ ರೀಸೆಂಟ್ ಆಗಿ ಕಳೆದ 2 ವರ್ಷದ ಕೆಳಗೆ. ಪ್ರತಿ ವರ್ಷ ನಾವು ಪಾಂಪ್ಲೆಟ್ ಮಾಡ್ತಾ ಇದೀವಿ, ಪ್ರಚಾರ ಮಾಡ್ತಾ ಇದೀವಿ. ಕಾಲೇಜ್ಗಳನ್ನ ನೀವು ಹೋಗಿ ವಿಸಿಟ್ ಕೊಟ್ಟು ಈ ರೀತಿ ಹಾಸ್ಟೆಲ್ ವ್ಯವಸ್ಥೆ ಇದೆ ಉಪಯೋಗಿಸ್ಕೊಳ್ಳಿ ಅಂತ ಏನಾದ್ರು ಒಂಚೂರು ಹೇಳೋ ಮಾತಾದ್ರು ಮಾಡಿದೀವಿ. ಅದು ಮಾಡಿದೀವಿ ಮೇಡಮ್, ಪಾಂಪ್ಲೆಟ್ ಕೂಡ ಮಾಡಿ ಹಾಕಿದ್ದೇವೆ. ಪ್ರತಿ ವರ್ಷ ಇದ್ರ ಬಗ್ಗೆ ಪ್ರಚಾರ ಕೂಡ ಮಾಡಿದೀವಿ ತಾಲೂಕು ಹಂತದಲ್ಲಿ. ಆದ್ರೂ ಬರ್ತಾ ಇಲ್ಲ. ಆದ್ರೂ ಅಡ್ಮಿಷನ್ಸ್ ಆಗ್ತಾ ಇಲ್ಲ. ಈ ವರ್ಷ ಅದೊಂದು ಭಯ ಇದೆ, ದೇವಸ್ಥಾನದ ಒಂದು ಭಯ ಇದೆ ಅಂದಾಗ ಅಲ್ಲಿ ಮೌಢ್ಯತೆ ಹೋಗಿಸ್ತೀವಿ ಅಂತ ಹೊರಡೋಕ್ಕಿಂತ ಮುಂಚೆ ಗಂಡ್ ಮಕ್ಳನ್ನ ಕರ್ಕ ಬಂದ್ ಈ ಕಡೆ ಹಾಕೋದು, ಹೆಣ್ಮಕ್ಳಿಗೆ ಹಾಸ್ಟೆಲ್ ವ್ಯವಸ್ಥೆ ಮಾಡ್ಕೊಟ್ಟಿದ್ರೆ ಬಹುಶಃ ಮೇಡಮ್ ಇದು ಒಂದ್ 50-60 ಜನ ಹೆಣ್ಮಕ್ಳಿಗಾದ್ರೂ ಆಶ್ರಯ ಆಗ್ತಾ ಇತ್ತ, ಆಧಾರ ಆಗ್ತಾ ಇತ್ತ ಅಂತ. ಅದು ಇದು ಡಿಪಾರ್ಟ್ಮೆಂಟ್ಸ್ ಬೇರೆ ಬೇರೆ ಮೇಡಮ್. ಇದು ನಮ್ದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಮಾಡ್ಕೊಂಡು ಸರಿ ಮಾಡ್ಕೊಳಕ್ಕಾಗಲ್ವಾ ಸರ್? ಪ್ರಯತ್ನ ಮಾಡ್ತಾ ಇದೀವಿ. ಈ ಬಗ್ಗೆ ಕೋಆರ್ಡಿನೇಷನ್ ಮಾಡ್ಕೊಂಡು ಸರಿ ಮಾಡ್ಕೊಳಕ್ಕಾಗಲ್ವಾ ಸರ್? ಸಮಸ್ಯೆ ಹೆಂಗಿದೆ? ಡಿಪಾರ್ಟ್ಮೆಂಟ್ ಬೇರೆ ಇರ್ಬೋದು, ಬಟ್ ನಮ್ ಸ್ಟೇಟ್ ಅವರೇ ಅಲ್ವಾ ಸರ್? ಮಾತುಕತೆ ಆಡಿದ್ರೆ ಬಗ್ಗಲ್ಲ ಅಂತ ಇದ್ರ ಪ್ರಯತ್ನ ಮಾಡ್ತಾ ಇದೀವಿ ಮೇಡಮ್. ಈ ವರ್ಷಕ್ಕೆ ಅದನ್ನ ಒಂದು ಸಾರ್ಟ್ ಔಟ್ ಮಾಡ್ಕೊಂಡು ಐದರ್ ಬಾಯ್ಸ್ ಅಥವಾ ಗರ್ಲ್ಸ್, ನಾವು ಬಾಯ್ಸ್ ಮಾಡ್ಲಿಕ್ಕೆ ಆಗಲ್ಲ, ಬಟ್ ಗರ್ಲ್ಸ್ ಮಾತ್ರ ಅಲ್ಲಿ ಅವರ ಹಾಸ್ಟೆಲ್ ಅಲ್ಲಿ ಮುಂದುವರ್ಸೋದಕ್ಕೆ ಅವಕಾಶ ಮಾಡೋ ಹಾಗಿದ್ರೆ ಅದನ್ನ ಮತ್ತೆ ಇಟ್ ಶುಡ್ ಬಿ ಕ್ಲೋಸ್ ಟು ಅವರ್ ಸ್ಕೂಲ್. ನಮ್ಮ ಶಾಲೆ ಡಿಪಾರ್ಟ್ಮೆಂಟ್ ಗಳು ಚೇಂಜ್ ಇದ್ರು ಏನು ವೈರತ್ವ ಇಲ್ಲ ಅಲ್ವಾ ಸರ್? ಅವ್ರ ಉದ್ದೇಶನು ಮಕ್ಕಳು ಬಂದು ಓದ್ಬೇಕು ದೂರದವ್ರು ಅಂತ, ನಿಮ್ಮ ಉದ್ದೇಶನು ಅದೇ. ವೈರತ್ವ ಏನಿಲ್ವಲ್ಲ, ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಬಹುದಾದಂತಹ ಸಮಸ್ಯೆ ಏನೇ ಇದು? ಮಾಡ್ತಾ ಇದೀವಿ ಮೇಡಮ್. ಈ ವರ್ಷದಲ್ಲಿ ಅದನ್ನ ಸಾರ್ಟ್ ಔಟ್ ಮಾಡ್ತೀವಿ. ಏನ್ ಸರ್ ಇವತ್ ಮಾತಾಡ್ತೀನಿ ನಾಳೆ ಮಾತಾಡ್ತೀನಿ ಅನ್ನೋದು ಬಿಟ್ಟು ಈ ವರ್ಷನೇ ಸಾರ್ಟ್ ಈ ವರ್ಷದಲ್ಲಿ ಮಾಡ್ತೀವಿ. ಯಾಕಂದ್ರೆ ಮೇಡಮ್ ಎಂಡ್ ಆಫ್ ದ ಇಯರ್ ಮೇಡಮ್, ಇದು ಮಾರ್ಚ್ ತಿಂಗಳು. ಈಗ ಹಾಸ್ಟೆಲ್ ನ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗಲ್ಲ. ಜೂನ್ ಅಷ್ಟೊತ್ತಿಗೆ ನಮ್ದು ಸ್ಕೂಲ್ ರಿಓಪನ್ ಜೂನ್ ಜುಲೈ ಕಾಲೇಜ್ ಸ್ಕೂಲ್ ಓಪನ್ ಆದ್ರೆ ಮಕ್ಳಿಗೆ ಅನುಕೂಲ ಆಗುತ್ತೆ. ನಮ್ ಸ್ಕೂಲ್ ಓಪನ್ ಆಗೋ ಜೂನ್ಗೆ ಮೇಡಮ್. ಅಷ್ಟೊತ್ತಿಗೆ ನಮ್ದು ಸಾರ್ಟ್ ಔಟ್ ಮಾಡ್ಕೊಂಡು ಆಲ್ಟರ್ನೇಟ್ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ತೀವಿ. ನಾವು ಅದೇ ನಿರೀಕ್ಷೆಯಲ್ಲಿ ಇದ್ದೀವಿ. ಥ್ಯಾಂಕ್ ಯು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದಕ್ಕೆ. ಈಶಣ್ಣ ಅವರೇ, ನಿಮಗೂ ಕೂಡ ಧನ್ಯವಾದ. ವ್ಯವಸ್ಥೆಗಳೇ ಇಲ್ಲ ಅಂತ ಒದ್ದಾಡ್ತಾವ ಪಾಪ ಎಷ್ಟೋ ದೂರದಿಂದ ಮಕ್ಕಳು ಬಂದು ಓದಕ್ಕಾಗಲ್ಲ ಅಂತ. ಇರೋ ವ್ಯವಸ್ಥೆನ ನಿಮ್ಗೆ ಕಲ್ಪಿಸ್ಕೊಡಕ್ಕಾಗಲ್ಲ ಅಂದ್ರೆ ಈ ವರ್ಷ ಮಾಡ್ತೀವಿ, ಮುಂದಿನ ವರ್ಷ ಮಾಡ್ತೀವಿ, ಅದಕ್ಕೆ ಅಂದ್ರೆ ಏನ್ ಗೊತ್ತಾ, ವಾಪಸ್ ಪ್ರಶ್ನೆನೇ ಕೇಳಲ್ಲ. ಹಿಂಗ್ ಸಬೂಬ್ ಮಾಡಿ ಬಾಯಿ ಮುಚ್ಚಿಸ್ಬೋದು ಅನ್ನೋ ಒಂದು ಭ್ರಮೆಯಲ್ಲಿ ಇದಾರೆ ಅವರು. ಕರೋನಾ ಟೈಮಲ್ಲಿ ಮುಚ್ಚಿತ್ತು, ಮತ್ತೆ ಯಾರು ಬರ್ಲೇ ಇಲ್ಲ ಅಂತ ಇದ್ದಾರೆ. ಕರೋನಾ ಟೈಮ್ ಆದ್ಮೇಲೆ ಯಾವ ಹೆಣ್ಮಕ್ಳು ಹಂಗಾದ್ರೆ ತುಮಕೂರಿಗೆ ಪ್ರಶ್ನೆ ಮಾಡೋದಾದ್ರೆ, ಈ ತುಮಕೂರಿನ ಅಕ್ಕಿರಾಂಪುರ ಸುತ್ತಮುತ್ತ ಇರುವ ಹೆಣ್ಮಕ್ಳು ಕರೋನಾ ಆದ್ಮೇಲೆ ಸ್ಕೂಲು ಕಾಲೇಜ್ಗಳಿಗೆ ವಾಪಸ್ ನೀವು ರಿಅಡ್ಮಿಷನ್ ಹೋಗೇ ಇಲ್ವಾ? ಮದುವೆ ಮಾಡ್ಕೊಂಡು ಮಕ್ಳು ಮಾಡ್ಕೊಂಡು ಸಂಸಾರ ಮಾಡ್ತಾ ಇದ್ದಾರಾ? ಕಾಲೇಜು ಸ್ಕೂಲಿಗೆ ಹೆಣ್ಮಕ್ಳು ಅಡ್ಮಿಷನ್ನೇ ಆಗಿಲ್ವಾ? ಏನ್ ಸುಮ್ನೆ ಕೇಳ್ತಾರೆ ಅಂದ್ಕೊಂಡು ಪುಂಗಿದಾಸ್ ತರ ನೀವು ಕಿವಿಗೆ ಬಂದು ಊದಿದ್ರೆ ಯಾರು ಕೇಳ್ಬೋದು ಹೇಳಿ?